ಎಷ್ಟು ಜನ ಅವ್ರೆ? 2 kg ಯಪ್ಪ, ಜನ ತಗೊಳೋದ್ಕಿಂತ ಜಾಸ್ತಿ ಜನ ನೋಡಕ್ಕೆ ಬಂದಿರ್ತಾರ ನಮ್ ತರ. ನಾನಂತೂ ಇವತ್ತೇನೋ ತಗೊಂತಿಲ್ಲ. ರೀಲ್ಸ್ ಮಾಡ್ತಿದ್ರೆ ಎಲ್ಲೋದು ಈ ಹುಡುಗಿ ನಾಡಿದ್ದೆಲ್ಲ ಸ್ವಲ್ಪ ದಿನ ಆದ್ಮೇಲೆ ಯಾವ ಮುಗಿಸ್ಕೊಳಲ್ಲ, ಇಲ್ಲಿ ಜಾಸ್ತಿ ಬರೋದಿಲ್ಲ. ನಮ್ಮಮ್ಮಂಗೆ ಎಂತ ಆಸೆ ಅಂದ್ರೆ ಒಂದ್ ತಗೊಂಡ್ರೆ ಫ್ರೀ, ಇನ್ನೊಂದ್ ಫ್ರೀ ಬೇಕಂತ ಎಲ್ಲಾ ಐಟಮ್ ಮೇಲೂ. ನಮ್ಮ ಜುಪ್ ಜುಪ್ ಅಂತ ಮೈ ಆಗ್ಬಿಟ್ಟು. ಎಷ್ಟು ಜನ ಅವ್ರೆ? 2 kg ಯಪ್ಪ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನ್ ನಿಮ್ಮ ಜಗನ್ ಸಿಂಗ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಫಾಲೋ, ಶೇರ್, ಗೀರ್ ಎಲ್ಲ ಹಾಳು ಮುಳಗ ಮಾಡ್ಕೊಳ್ರಿ. ಇವತ್ತು ನಾನು ನಮ್ಮ ಅಮ್ಮ ಹೊಸದಾಗಿ ನಮ್ಮ ಮನೆ ಬಿಗ್ ಮಾರ್ಕೆಟ್ ಅಂತ ಒಂದು ಶಾಪಿಂಗ್ ಮಾರ್ಕೆಟ್ ಓಪನ್ ಆಗಿದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಏನು ತಗೊಂಡ್ಬಾರ್ದು ಅಂತ ಹೋಗ್ತಾ ಇರೋದು, ಸುಮ್ನೆ ನೋಡಕ್ಕೆ. ಹೊಸದಾಗಿ ಇವತ್ತೇ ಓಪನ್ ಆಗಿರೋದು. ನೋಡೋಣ, ನಮ್ಮ ಅಮ್ಮ ಒಂದು ಚಾಲೆಂಜ್ ಆಯ್ತಾ, ಅವ್ರು ಎಷ್ಟೋ ಅವಾಯ್ಡ್ ಮಾಡ್ತಾರೆ ಅವ್ರನ್ನ, ಏನೋ ಬೈ ಮಾಡ್ತೀವಿ ಹಂಗೆ ಅಂತ. ನೋಡೋಣ ಏನ್ ಮಾಡ್ತಾರೆ ಅಂತ. ಅರ್ಥ ಆಯ್ತು ಅನ್ಸುತ್ತೆ. ನಡಿ, ನಮ್ಮಮ್ಮ ರೆಡಿ ಆಗೋರೆ. ನಾನ್ ಚಡ್ಡಿ ಗಿಟ್ಟಿಯಲ್ಲೇ ಬರ್ತೇವೆ. ಚಡ್ಡಿ ಇಲ್ಲೇ ನಮ್ಮ ಮನೆ ಹತ್ರನೇ, ಜಾಸ್ತಿ ದೂರ ಇಲ್ಲ. ನಡಿ ಹೋಗೋಣ. ಅಮ್ಮೆ ಗಾಡಿ ಕೀಲಿ नहीं उठा ले मैं उठा ले तुम्हें. ಇವತ್ತು ನಾವು ಅಮ್ಮನ್ ಕರ್ಕೊಂಡು ಹೋಗ್ತಾ ಇದೀನಿ. ನಮ್ಮ ವೈಫ್ ಇನ್ನು ಮನೇಲಿ ಇಲ್ಲ ಆಯ್ತಾ. ಅವ್ರಿಗಾಗ್ಲೇ ಗೊತ್ತು ನಾನು ಹೋಗ್ತಾ ಇದ್ದೀನಿ ಅಂತ. ಆಗ್ಲೇ ಅಲ್ಲಿ ಫುಲ್ ಬ್ಲಾಸ್ಟಿಂಗ್ ಆಗೈತೆ. ನನ್ನ ಬಿಟ್ಟು ಹೋಗ್ತಾ ಇರೋದು, ಒಬ್ರೇ ಹೋಗ್ತಾ ಇರೋದು ನೀವು ಅಂತ. ಅವ್ರು ಬಂದ್ಮೇಲೆ ಅವ್ರನ್ನೂ ಒಂದ್ಸತಿ ಕರ್ಕೊಂಡು ಹೋಗ್ಬಿಟ್ಟು. ನೋಡಿ, ಮದ್ವೆ ಆಗಿರೋ ಜೀವನ ಹಿಂಗೆ ಅಷ್ಟೇ. ಇಬ್ಬನು ಸಪೋರ್ಟ್ ಮಾಡ್ಬೇಕು. ಇಬ್ಬನು ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಮ್ನ ಯಾವ ಸಪೋರ್ಟ್ ಮಾಡಲ್ಲಪ್ಪ. ಈ ತರ ಐತೆ ಕತೆ. ನಡಿ ಅಮ್ಮ ಬಂದು. ನಾನು ಹೇಳಿದ್ ಬಿಗ್ ಮಾರ್ಕೆಟ್ ಇದೆ ನೋಡಿ, ಎಷ್ಟು ಜನ ಅವ್ರೆ. ಈ ಹುಡುಗಿ ಒಬ್ಳು ಚೇರ್ಗಳು ಕುಂತೈತೆ ನೋಡಿ, ನೋಡಿರ್ತೀರ ನೋಡಿ. ಚಾಮರಾಜಪೇಟೆಯಲ್ಲಿ ಇದು ಮಾಡ್ತಿರ್ತಾರೆ. ಈ ಹುಡುಗಿ ರೀಲ್ಸ್ ಮಾಡ್ತಿದ್ರೆ ಎಲ್ಲೋದು ಈ ಹುಡುಗಿ. ನೋಡಿ ಹೋಗೋಣ. ಎಂಟ್ರೆನ್ಸ್ ನಮ್ಮ ಏರಿಯಾಗೂ ಬಂದಿದೆ ಒಂದು ಸೂಪರ್ ಮಾರ್ಕೆಟ್. ಮೊದ್ಲು ಇರ್ಲಿಲ್ಲ, ಅದು ಇಷ್ಟು ದೊಡ್ಡದು ಇರ್ಲಿಲ್ಲ, ಇತ್ತು. ಅದು ಇಷ್ಟೊಂದು ದೊಡ್ಡದಲ್ಲ ಇರ್ಲಿಲ್ಲ. ನೋಡಿ ಎಲ್ಲ ಮಾರ್ಕೆಟ್ ಜನ 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 ಜಾತ್ರೆ ಆಗ್ಬಿಡೈತೆ. ನಾವು ಈ ಜನ ಜಾತ್ರೆ ಬಂದಿದ್ದೀವಿ. क्या लेती मम्मी? नॉन वेज लवर्स ಒಂದು ಸೆಕ್ಷನ್ ಐತೆ ನೋಡಿ, ಫುಲ್ ನಾನ್ ವೆಜ್ ಇದೆಲ್ಲ. ಫುಲ್ ನಾನ್ ವೆಜ್. देखिए ನೋಡಿ ಎಷ್ಟು ಕ್ರೌಡ್. ಅಪ್ಪ, ಫುಲ್ ಕ್ರೌಡ್. ಫುಲ್ 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 ಫಸ್ಟ್ ದಿವಸ ಅದಕ್ಕೆ ಕ್ರೌಡ್. ನಾಡಿದ್ದೆಲ್ಲ ಸ್ವಲ್ಪ ದಿನ ಆದ್ಮೇಲೆ ಯಾವ ಮುಗಿಸ್ಕೊಳಲ್ಲ, ಇಲ್ಲಿ ಜಾಸ್ತಿ ಬರೋದಿಲ್ಲ. ಫ್ರೆಂಡ್ಸ್, ಜನ ಸಾಗರ ಆಗ್ಬಿಡೈತೆ ಇದ್ರೊಳಗೆ. ಏನೋ ಫ್ರೀ ಅಂತ ನೋಡಿ, ಇಲ್ಲಿ ನಿಂತ್ಕೊಂಡು ತೋರಿಸ್ತೀನಿ ಎಷ್ಟು ಜನ ಅವ್ರೆ. ಎಲ್ರು ಎದ್ದಿ ಬಿದ್ದಿ ತಗೊಂತಾರೆ. ಎಲ್ಲ ಒಂದ್ ತಗೊಂಡು ಒಂದ್ ಫ್ರೀ ಅಂತೇಳಿ. ಯಾಮೆ ವಾಚ್ಗಳು ಮಸ್ತಾಗೈತೆ. ಐಟಮ್ ಎಲ್ಲ ಮೊದಲನೇ ದಿವಸ ಚೆನ್ನಾಗೈತೆ. ಕೆಳಗೆಲ್ಲ ಗ್ರಾಸರಿ ಐಟಮ್ಸ್ ಅವೆಲ್ಲ, ಮೇಲ್ಗಡೆ ಬಂದ್ಬಿಟ್ಟು ಗಿಫ್ಟ್ ಐಟಮ್ಸ್, ಬುಕ್ಕು ಎಲ್ಲ ಸಿಗ್ತದೆ. ದಾಲ್ ಸ್ಲಿಮ್ಸ್ ಎಲ್ಲ ಐತೆ. ಜನ ತಗೊಳೋದ್ಕಿಂತ ಜಾಸ್ತಿ ಜನ ನೋಡಕ್ಕೆ ಬಂದಿರ್ತಾರ ನಮ್ ತರ. ನಾನಂತೂ ಇವತ್ತೇನೋ ತಗೊಂತಿಲ್ಲ, ಸುಮ್ಮನೆ ನೋಡಕ್ ಬಂದಿದ್ದೀನಿ. ತಗೊಂಡು ಆ ಲೈನ್ ಅಲ್ಲಿ ಯಾರು ನಿಂತ್ಕೊಂತ ಹೇಳ್ರಿ. ನಾನು ನಮ್ಮ ಅಮ್ಮ ಸುಮ್ನೆ ವಿಂಡೋ ಶಾಪಿಂಗ್ ಮಾಡಕ್ ಬಂದಿದ್ದೀನಿ. ನಮ್ಮ ಅಮ್ಮ ನೋಡಿ ಏನೋ ನೋಡ್ತಾರೆ. ಜನ ಅಂತೂ ಭಯಾನಕ. ಮೊದಲನೇ ದಿನ ಇವತ್ತು, ಶನಿವಾರ ಇವತ್ತು. ನಾಳೆ ಸಂಡೇ ಅಂತೂ ಇನ್ನೂ ಜನ ಇರ್ತಾರೆ. ನಾವು ಬರೋಣ, ಮಂಡೇ ಖಾಲಿ ಇರ್ತದೆ ತಗೊಳಕ್ಕೆ ಆಕ್ಚುಲ್ ಆಗಿ. ಜನ 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 ಜನ. ನಮ್ಮಮ್ಮಂಗೆ ಎಂತ ಆಸೆ ಅಂದ್ರೆ ಒಂದ್ ತಗೊಂಡ್ರೆ ಫ್ರೀ, ಇನ್ನೊಂದ್ ಫ್ರೀ ಬೇಕಂತ. ಎಲ್ಲಾ ಐಟಮ್ ಮೇಲೂ, ಸ್ವಲ್ಪ ಐಟಮ್ ಅಲ್ಲ, ಎಲ್ಲಾ ಐಟಮ್ ಮೇಲೂ ಅಥವಾ ಫ್ರೀ ಬೇಕಂತ ಆಸೆ ಇರ್ಬೇಕು. ಅದು ಅತಿ ಆಸೆ ಇರಬಾರ್ದು, ತಪ್ಪು. ಎಲ್ಲ ಈ ತರ ಐಟಮ್ಗಳಲ್ಲಿ, ಎಲ್ಲ ಐಟಮ್ದಲ್ಲೂ ಒಂದ್ ತಗೊಂಡು ಒಂದ್ ಫ್ರೀ ಬೇಕಂತ ಅಮ್ಮಗೆ. ನಮ್ಮ ಅಮ್ಮಂಗೆ ಈ ತರ ಚಿಕ್ಕ ಪ್ಲೇಟ್ ಇಷ್ಟ ಇಲ್ಲ ಒಂದು ತಿನ್ನಕ್ಕೆ. ಅದಕ್ಕೆ ಟ್ರೇ ತಗೊಳಕ್ ಹೇಳ್ತಾ ಇದೀನಿ. ಒಂದು ಟ್ರೇ ತಗೊಳಲ್ಲ, ಆ ತರ ಟ್ರೇಗಳು ತಗೊಳಕ್ ಹೇಳ್ತಾ ಇದೀನಿ.
ನಮ್ಮ ಹೆಂಡತಿನ ಕರ್ಕೊಂಬಂದು ಎಷ್ಟು ಟ್ಯಾಕ್ಸ್ ಇಡ್ತಾಳೋ ಗೊತ್ತಿಲ್ಲ, ದೇವ್ರಿಗೆ ಗೊತ್ತು. ನೋಡಿ ನಮ್ಮ ಐಟಮ್ಗಳಿಲ್ಲವೇ ಇಲ್ಲ, ಎಲ್ಲ ಒಂದು ಪಾಕ್ಸಲ್ ಗಿಕ್ಕಲ್ ಮಾಡೋ ಐಟಮ್ಗಳಿವೆಲ್ಲ. ಜ್ಯೂಸ್ ಗೀಸ್ ಹಾಕಿ ದೊಡ್ಡ ಜ್ಯೂಸು ಚಿಕ್ಕ ಜ್ಯೂಸು ಎಲ್ಲಾ ಜ್ಯೂಸು ಹಾಕ್ಬೋದು. ನೋಡಿ ಇಲ್ಲೆಲ್ಲ ಐಟಮ್ಗಳು, ಪ್ರತಿಯೊಂದು ಐಟಮ್ ಆಯ್ತಪ್ಪ. ಹಿಂಗೆ ಈ ಕಿಚನ್ ಐಟಮ್ಗಳ ಹತ್ರ ಬಂದ್ರೆ ನಾವು ಅಮ್ಮ ಒಂದ್ ಸ್ವಲ್ಪ ಚೇಂಜ್ ಆಗ್ಬಿಡ್ತದೆ. ಆನಿಯನ್ ತರ ಸ್ಪ್ಲಿಟ್ ಪರ್ಸನಾಲಿಟಿ ಬಂದ್ಬಿಡ್ತದೆ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಅಲ್ಲೇ ನೋಡ್ಕೊಂಡು ನಿಂತ್ಕೊಂಡ್ಬಿಡೋದು. ನೋಡಿ ಇದೆಲ್ಲ ಅವೇ, ಬರೀ ಅವೇ. ಆಮ್ಲೆಟ್, ಇಡ್ಲಿ, क्या भी दाले जा. ಈ ಹೆಣ್ಮಕ್ಳೆಲ್ಲ ಬರ್ತಾ ಬರ್ತಾ ಹಿಂಗೆ ಇನ್ವಾಲ್ವ್ ಆಗ್ಬಿಡ್ತಾವ ಒಳಗೆ, ಮತ್ತೋಗ್ಬಿಡ್ತಾವ ಅಕ್ಕಪಕ್ಕ ಗಂಡಸಿರೋದು. ಯಾಕೆಂತಂದ್ರೆ ಸಾಮಾನುಗಳು ನೋಡ್ಕೊಂಡು ಅದ್ರೊಳಗೆ ಬಿಡ್ತಾವ, ನೋಡೋದಿಲ್ಲ ಅವ್ರ ಅಕ್ಕಪಕ್ಕ ಏನ್ ನಡೀತಿದೆ ಏನ್ ಕತೆ ಅಂತ. ನನ್ನೇ ನಿಲ್ಸ್ಬಿಡಿ, ಹಂಗೆ ನಿಂತ್ಕೊಂಡ್ಬಿಡ್ತೀನಿ. ಆನೆ ತೊಂಬಾಗೈತೆ, ನನ್ನೇ ನಿಲ್ಸ್ಬಿಡಿ ಅಂತ ಕಂಪ್ಲೀಟ್ ಆಗೋ ಒಂದು ಸೂಚನೆಗಳು ಕಾಣ್ತಿದೆ. ಯಾಕಂದ್ರೆ ನಾವೇನು ತಗೊಂಡಿಲ್ಲ, ಬಂದಾಗಿಂದ ಸುಮ್ಮನೆ ನೋಡ್ತಾ ಇರೋದು ಅಷ್ಟೇ. ಒಂದು ಶಾಪಿಂಗ್ ಅವ್ರು ಹೇಗೆ ನಮ್ಮ ಜುಪ್ ಜುಪ್ ಅಂತ ಮೈ ಆಗ್ಬಿಡ್ತಾವ ಇವ್ರಿಗೆ, ಎಲ್ಲ ಹೋಗ್ತಾವ ಅಂತ ಗೊತ್ತಲ್ಲ. ಆಮ್ಮಿ ಜೈಂಗೆ ಬಿ ಚಲೋ, किसे फोन करना 2 बजे. ಇಲ್ಲೇ ನೋಡಿ ಒಂದ್ ಸ್ವಲ್ಪ ತಿರುಗಷ್ಟಲ್ಲಿ ನಾವು ಅಮ್ಮ ಕಾಣೆ ಆಗ್ಬಿಡ್ತಾರೆ. ತುಂಬಾ ಒಂದು ಏನದು ಒಂದು ಹೈಪ್ ಪ್ರಾಡಕ್ಟ್ ಅಂದ್ರೆ ಎಲ್ಲ ಇವಾಗ ಈ ಟೈಮ್ ಅಲ್ಲಿ ಇದೆ. ಈ ತರ ಫ್ಯಾನ್ ಐಟಮ್ಗಳು ಎಲ್ಲ ಫುಲ್ ಹೈಪ್, ಎಲ್ಲಾರು ತಗೊಂತಾರೆ. ನಾನು ಒಂದೆರಡು ತಗೊಂಡ್ ಮನೇಲಿ ಇಟ್ಟಿದ್ದೀನಿ ಆಗ್ಲೇ. ನಮ್ಮ ಪಾಪಗೊಂದು, ನಮ್ಮ ಅಮ್ಮಗೊಂದು, ನಮ್ಮ ಪಾಪ ವೈಫಿಗೊಂದು, ಆ ತರ. ಮಮ್ಮಿ ಜೈಂಗೆ ಒಮ್ಮೆ ನಮ್ಮ ಅಮ್ಮ ಬರ್ತಾನೆ ಇಲ್ಲ, ಹೋಗೋಣ ಅಂದ್ರೆ ಒಂದ್ ಐಟಮ್ ತಗೊಂಡಿಲ್ಲ, ಆದ್ರೂ ನಮ್ಮ ಅಮ್ಮ ಬರ್ತಾನೆ ಇಲ್ಲ, ಹೋಗೋಣ ಅಂದ್ರೆ ನಡಿ ಹೋಗೋಣ ಮ್ಯಾಮಿ. ಓಯ್ ನೋಡಿ ಇದೆಲ್ಲ ಚೆನ್ನಾಗೈತೆ, ನಾಟ್ ಬ್ಯಾಡ್. ನಮ್ಮ ಏರಿಯಾಗ ಮಸ್ತ್ ಆಗೈತೆ, ಚೆನ್ನಾಗೈತೆ. ನಿಂತು ಬರೀ ಬಿಲ್ಲಿಂಗ್ ಮಾಡೋದಕ್ಕಷ್ಟೇ. ಎಷ್ಟು ಜನ ಅವರು? 2 kg ಯಪ್ಪ, ಮೋದಿ ಹೇಳ್ತೀವಿ ಫುಲ್ ಅನ್ಸುತ್ತೆ. ಪಕ್ಕ ಗೋಲ್ಡ್ ಎಲ್ಲ ಕಡಿಮೆ ಜಾಸ್ತಿ ಆಗ್ತದೆ, ತಗೊಂಬೇಡಿ, ಏನು ಪರ್ಚೇಸ್ ಮಾಡಬೇಡಿ ಅಂತ. ಆದ್ರೆ ಜನ ಇಷ್ಟೊಂದ್ ಜನ ಪರ್ಚೇಸ್ ಮಾಡಕ್ ಬಂದವ್ರೆ, ಕಾಸು ಗೀಸಿಲ್ಲ ಅಂತನಾ? ಎಲ್ಲ ಕಾಸು ಐತೆ. ಚಲೋ ನಡೀರಿ ಹೋಗೋಣ. ನೋಡಿ ಎಷ್ಟು ಜನ ಅವ್ರೆ. ಬಿಲ್ಲಿಂಗ್ ಲೈನ್ ಅಲ್ಲಿಂದ ಎಲ್ಲಿ ಹೋಗ್ಬೇಕು. ಯಪ್ಪ, ಗ್ರ್ಯಾಂಡ್ ಓಪನಿಂಗ್ ಅಂತೆ. ಗ್ರ್ಯಾಂಡ್ ಓಪನಿಂಗ್ ಏನು ತಗೊಂಬಾರ್ದು, ಜನ ಹತ್ರ ಕಾಸಿಲ್ಲ ಅಂತ ಮೋದಿ ಹೇಳ್ತಿದ್ರ, ಯಾರು ಹೇಳ್ತಾರೆ. ಆದ್ರೆ ಜನ ಹತ್ರ ಕಾಸು ಕಡಿಮೆ ಇಲ್ಲ ಅನ್ಸುತ್ತೆ, ಸಾಲ ಮಾಡೋದು ತಗೊಂತವ್ ಜನ. ಫೈನಲಿ ನಾವೇನು ತಗೊಂತೇವೆ, ಮನೆ ಆಚೆ ಬಂದಿದೀವಿ. ನಡಿ ಹೋಗೋಣ. ತಿರ್ಗಾ ಬಂದೇ ಬರ್ತೀವಿ, ತಿರ್ಗಾ ನಾಡಿದ್ ಬರ್ತೀವಿ ನಮ್ಮ ವೈಫ್ ಜೊತೆ. ಅವಾಗೇ ನಾವು ತಗೊಬೇಕು. ಒಮ್ಮೆ ನಮ್ಮ ಅಮ್ಮ ನಿಂತ್ಕೊಂಡೇ ಬಿಡೋದು. ಹೌದು ಹೆಂಗೆ ಫ್ರೆಂಡ್ಸ್, ವಿ ಆರ್ ಬ್ಯಾಕ್ ಟು ಹೋಮ್. ಮುಗೀತು, ನಾವು ವಿಂಡೋ ಶಾಪಿಂಗ್ ಮಾಡಿದ್ವಿ, ಎಲ್ಲ ನೋಡ್ಕೊಂಡ್ ಬಂದಿದೀವಿ. ಇದೆಲ್ಲ ಹೋಗ್ಬಿಟ್ಟು ಸುಮ್ನೆ ಟ್ರೈಲರ್ ನೋಡ್ಕೊಂಡ್ ಬಂದಿವ್. ಮೊದಲನೇ ದಿವಸನೇ ತುಂಬಾ ಜನ ಇರ್ತಾರೆ, ತಗೊಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಸುಮ್ನೆ ನೋಡ್ಕೊಂಡ್ ಬಂದಿವ್. ನಾನು ನಮ್ಮ ಅಮ್ಮ, ನಮ್ ವೈಫ್ ಬರ್ಬೇಕು, ಅವರೇ ನಮ್ಮ ಅಮ್ಮನ ಒಳ್ಳೆ ಶಾಪಿಂಗ್ ಪಾರ್ಟ್ನರ್. ಇಬ್ಬರು ಒಳ್ಳೆ ಡಿಸ್ಕಷನ್ ಮಾಡಿ ಶಾಪಿಂಗ್ ಮಾಡ್ತಾ ಇದ್ರು. ನೆಕ್ಸ್ಟ್ ದಿವಸ ಇನ್ನೊಂದ್ಸತಿ ಹೋದ್ರೆ ಪಕ್ಕಾ ಟ್ಯಾಕ್ಸ್ ಹಾಕ್ತಾರೆ ಇವರು. ಒಂದ್ 3 ರಿಂದ 4 ಸಾವಿರ ಜಾಸ್ತಿನೇ ಟ್ಯಾಕ್ಸ್ ಹಾಕ್ತಾರೆ ಅನ್ಸುತ್ತೆ. ನೋಡೋಣ ಏನ್ ಮಾಡ್ತಾರೆ ಅಂತ.